ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಎಸ್ಆರ್ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಗೃಹಸ್ಥರು ಯಾವ ವಿಧಿವಿಧಾನಗಳು ನಿಯಮಗಳನ್ನು ನಿತ್ಯ ಜೀವನದಲ್ಲಿ ಪಾಲಿಸಬೇಕು ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. 1. ಮನೆಯಲ್ಲಿ ದೇವರ ಕೋಣೆ ಸಪರೇಟ್ ಆಗಿ ಇಲ್ಲ ಅನ್ನೋರು ನಿಮ್ಮ ಮನೆಯಲ್ಲಿ ಹನುಮಂತನ ಫೋಟೋ ಅಥವಾ ವಿಗ್ರಹ ಇಟ್ಟುಕೊಳ್ಳಬೇಡಿ. 2. ಸೂರ್ಯದೇವರ ವಿಗ್ರಹ ಮನೆಯಲ್ಲಿ ಇಡಬಾರದು. ಅವರು ಪ್ರತ್ಯಕ್ಷವಾಗಿ ಕಾಣಿಸುವ ದೇವರಾದ್ದರಿಂದ ನೇರವಾಗಿ ನಮಸ್ಕಾರ ಮಾಡಿಕೊಳ್ಳಬೇಕು. ಸೂರ್ಯನ ಫೋಟೋ ಬೇಕಾದರೆ ಇಟ್ಟುಕೊಳ್ಳಬಹುದು. 3. ಉಗ್ರ ರೂಪದಲ್ಲಿರುವ ನರಸಿಂಹಸ್ವಾಮಿ ಫೋಟೋ ಅಥವಾ ವಿಗ್ರಹ ಮನೆಯಲ್ಲಿ ಇಡಬಾರದು. ಲಕ್ಷ್ಮೀ ನರಸಿಂಹ, ಯೋಗ ನರಸಿಂಹ ಅಥವಾ ಪ್ರಹ್ಲಾದ ಅನುಗ್ರಹ ನರಸಿಂಹಸ್ವಾಮಿ ಫೋಟೋ ಬೇಕಾದರೆ ಇಟ್ಟುಕೊಳ್ಳಬಹುದು. 4. ಕೈಯಲ್ಲಿ ಕೊಳಲು ಹಿಡಿದುಕೊಂಡಿರುವಂಥ ಕೃಷ್ಣನ ವಿಗ್ರಹ ಮನೆಯಲ್ಲಿ ಇಡಬಾರದು. ಕೃಷ್ಣನ ಕೈಯಲ್ಲಿ ಕೊಳಲಿದ್ದರೆ ಜೊತೆಯಲ್ಲಿ ಹಸು ಕೂಡ ಇರುವಂಥ ವಿಗ್ರಹ ಅಥವಾ ಫೋಟೋ ಚಿಕ್ಕ ಗಾತ್ರದಲ್ಲಿರುವುದು ಇಟ್ಟುಕೊಳ್ಳಬೇಕು. 5. ಲಕ್ಷ್ಮೀದೇವಿ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದರ ಮುಂದೆ ಒಂದು ಚಿಕ್ಕ ಬಟ್ಟಲಿನಲ್ಲಿ ಸ್ವಲ್ಪ ಅಕ್ಕಿ ಹಾಗೂ ಗವ್ವೆಗಳು ಹಾಕಿಟ್ಟರೆ ಒಳ್ಳೆಯದು. ಬೆಳ್ಳಿ ಬಟ್ಟಲಿದ್ದರೆ ಇನ್ನೂ ತುಂಬ ಒಳ್ಳೆಯದು. 6. ಕಾಳಿಕಾ ದೇವಿ, ಪ್ರತ್ಯಂಗಿರಾ ದೇವಿ ಫೋಟೋಗಳನ್ನು ಮನೆಯಲ್ಲಿ ಇಡಬಾರದು. 7. ವಿಗ್ರಹದ ಗಾತ್ರ ಚಿಕ್ಕದಾಗಿದ್ದರೆ ಒಳ್ಳೆಯದು. ಹಣ್ಣು ಅಥವಾ ಹಾಲು ಇಟ್ಟು ಹಾರತಿ ಕೊಟ್ಟರೆ ಸರಿ ಹೋಗುತ್ತದೆ. ಅದೇ ನೀವು ದೊಡ್ಡ ಗಾತ್ರದ ವಿಗ್ರಹ ಇಟ್ಟುಕೊಂಡರೆ ಪ್ರತಿದಿನ ಮಹಾ ನೈವೇದ್ಯ ಅಂದರೆ 3 ಅಥವಾ 5 ರೀತಿಯಾದ ನೈವೇದ್ಯ ಪದಾರ್ಥಗಳು, ವಾರದಲ್ಲಿ 1 ಬಾರಿ ಅಭಿಷೇಕ ಮಾಡಲೇಬೇಕಾಗುತ್ತದೆ. ಪೂಜೆ ಮಾಡದೆ ಯಾವೊಂದು ದಿನವೂ ಇರಬಾರದು. 8. ಮನೆಯಲ್ಲಿ ನಟರಾಜಸ್ವಾಮಿ ವಿಗ್ರಹ ಇಡಬಾರದು. ನಾಟ್ಯ ಕಲಿಯುವ ಪ್ರದೇಶದಲ್ಲಾದರೆ ದಿನ ನಾಟ್ಯ ಕಲಿಯುವುದರಿಂದ ಅಲ್ಲಿ ಮಾತ್ರ ನಟರಾಜನ ಪ್ರತಿಮೆ ಇಟ್ಟುಕೊಳ್ಳಬಹುದು. 9. ಮನೆಗೆ ದೃಷ್ಟಿ ಆಗಬಾರದು ಎಂದು ಬಾಗಿಲಿಗೆ ರಾಕ್ಷಸರ ಫೋಟೋ ಕೆಲವರು ನೇತಾಕುತ್ತಾರೆ. ಆ ರೀತಿ ರಾಕ್ಷಸರ ಫೋಟೋ ಬಾಗಿಲಿಗೆ ನೇತು ಹಾಕುವುದರಿಂದ ಮನೆ ಯಜಮಾನನಿಗೆ ಪದೇ ಪದೇ ಅನಾರೋಗ್ಯ ಸಮಸ್ಯೆ ಕಾಡುತ್ತಾ ಇರುತ್ತದೆ. ಹಾಗಾಗಿ ಬಾಗಿಲಿಗೆ ದೃಷ್ಟಿ ಗಣಪತಿ, ದೃಷ್ಟಿ ಯಂತ್ರ ಅಥವಾ ಕಾಳಿಪಾದ ಇರುವ ಫೋಟೋ ಇಟ್ಟರೆ ಸಾಕು. 10. ಪ್ರತಿದಿನ ನೀವು ಪೂಜೆ ಮಾಡುತ್ತಿದ್ದ ಫೋಟೋ ತೆಗೆಯಬೇಕು ಎನ್ನುವ ಪರಿಸ್ಥಿತಿ ಬಂದರೆ ಆ ಫೋಟೋಗಳನ್ನು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಎತ್ತಿಡುವುದು ಅಥವಾ ಎಲ್ಲೆಂದರಲ್ಲಿ ಎಸೆದು ಬರುವುದು ಮಾಡಬಾರದು. ದೇವಸ್ಥಾನದಲ್ಲಿ ಇಡಬೇಕು. ಪ್ರತಿದಿನ ಪೂಜೆ ಮಾಡುತ್ತಿದ್ದ ಫೋಟೋಗಳು ಪೂಜೆ ಇಲ್ಲದೆ ಇರಬಾರದು. 11. ಮನೆಯಲ್ಲಿ ಪೂಜಿಸುವ ವಿನಾಯಕನ ಫೋಟೋ ಅಥವಾ ವಿಗ್ರಹಕ್ಕೆ ಸೊಂಡಿಲು ಎಡಗಡೆ ಇರಬೇಕು. ಅದೇ ಸ್ಕೂಲ್ಸ್, ಕಾಲೇಜಸ್, ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳಲ್ಲಾದರೆ ಸೊಂಡಿಲು ಬಲಗಡೆ ಇರಬೇಕು. ಅಂಗಡಿಯಲ್ಲಾದರೆ ಸೊಂಡಿಲು ಯಾವ ಕಡೆ ಇದ್ದರೂ ಪರವಾಗಿಲ್ಲ. ಆದರೆ ವಿನಾಯಕ ಮಾತ್ರ ನಿಂತಿರಬೇಕು, ಕುಳಿತಿರಬಾರದು. 12. ಮನೆಯಲ್ಲಿ ಎಲ್ಲೇ ಲಕ್ಷ್ಮೀದೇವಿ ಫೋಟೋ ಇಟ್ಟಿದ್ದರೂ ಅದರಲ್ಲಿ ದೇವಿ ನಿಂತಿರಬಾರದು. ಗಿಣಿ ಹಸಿರು ಬಣ್ಣದ ಸೀರೆ ಉಟ್ಟುಕೊಂಡು ಅಕ್ಕಪಕ್ಕದಲ್ಲಿ ಆನೆಗಳಿರುವಂಥ ಲಕ್ಷ್ಮೀದೇವಿ ಫೋಟೋ ಗೃಹಸ್ಥರು ಪೂಜಿಸಿದರೆ ತುಂಬ ಒಳ್ಳೆಯದು. 13. ಪೂಜೆ ಮುಗಿದ ನಂತರ ದೇವರ ಮುಂದೆ ಇಟ್ಟಿರುವ ನೈವೇದ್ಯ ಕೂಡಲೇ ತೆಗೆದುಕೊಂಡು ಪ್ರಸಾದದಂತೆ ತಿನ್ನಬೇಕು. ನೀವು ಮಾಡಿದ ಪೂಜೆಗೆ ದೇವರ ಅನುಗ್ರಹ ಪ್ರಸಾದದ ರೂಪದಲ್ಲಿ ನೀವು ಸ್ವೀಕರಿಸಬೇಕು. 14. ನೀವು ದೇವರ ಕೋಣೆಯಲ್ಲಿ ಎಷ್ಟೊಂದು ಬೆಲೆ ಬಾಳುವ ವಿಗ್ರಹಗಳು ಇಟ್ಟಿದ್ದರೂ ಕೂಡ ದೇವರ ಕೋಣೆಯ ಗೋಡೆಯ ಮೇಲೆ ಅರಿಶಿಣ ಹಚ್ಚಬೇಕು. ವೈಷ್ಣವರಾದರೆ ಉದ್ದ ನಾಮ ಅಂದರೆ ತಿರುನಾಮ, ಶೈವರಾದರೆ ತ್ರಿಪುರಾಂಡಕ ಅಂದರೆ ಅಡ್ಡನಾಮ, ಶಕ್ತೇಯರಾದರೆ ಅರಿಶಿಣದ ಮಧ್ಯದಲ್ಲಿ ಗೌರಿ ತಿಲಕ ಇಡಬೇಕು. 15. ಸಾಲದ ಬಾಧೆ ಹೋಗಲು ತೆಂಗಿನಕಾಯಿ ಎಣ್ಣೆ, ಗಲಾಟೆ ಕಡಿಮೆಯಾಗಲು ಹರಳೆಣ್ಣೆ,
ಲಕ್ಷ್ಮಿ ಕಟಾಕ್ಷಕ್ಕಾಗಿ ಹಸು ತುಪ್ಪ, ಶತ್ರುಪೀಡೆ, ಗಂಡಾಂತರ, ಆಸ್ತಿ ವಿವಾದಗಳು, ಅನಾರೋಗ್ಯ ಸಮಸ್ಯೆ ಇವುಗಳಿಗೆ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಬೇಕು. 16. ದೇವಸ್ಥಾನಕ್ಕೆ ಹೋದಾಗ ವಿಗ್ರಹದ ಹಿಂದೆ ಹಾಗೂ ಬಲಿಪೀಠದ ಹತ್ತಿರ ನೆತ್ತಿ ಇಟ್ಟು ನಮಸ್ಕರಿಸಬಾರದು. ಕೈ ಮುಟ್ಟಿ ನಮಸ್ಕರಿಸಿಕೊಂಡರೆ ಸಾಕು. 17. ಬಲಿಪೀಠದ ಹತ್ತಿರ ಅರ್ಚಕರನ್ನು ಹೊರತುಪಡಿಸಿ ಇತರೆ ಯಾರೂ ಕೂಡ ಯಾವೊಂದು ವಸ್ತುವನ್ನು ಇಡಬಾರದು. ದೇವಾಲಯದಲ್ಲಿ ದೇವರು ಹಾಗೂ ಅರ್ಚಕರನ್ನು ಹೊರತುಪಡಿಸಿ ಮತ್ಯಾರಿಗೂ ನಮಸ್ಕಾರ ಮಾಡಬಾರದು. 18. ನವಗ್ರಹಗಳನ್ನು ಮುಟ್ಟಿ ನಮಸ್ಕಾರ ಮಾಡಬಾರದು. ನವಗ್ರಹಗಳ ಮುಖ ನೋಡಬಾರದು. ಕಾಲು ಮಾತ್ರವೇ ನೋಡಿ ನಮಸ್ಕಾರ ಮಾಡಿಕೊಳ್ಳಬೇಕು. ಬೆನ್ನು ತೋರಿಸಿ ಬರಬಾರದು. 19. ಷಷ್ಠಿ, ಅಷ್ಟಮಿ, ತ್ರಯೋದಶಿಯ ದಿನ ತಲೆಗೆ ಎಣ್ಣೆ ಹಚ್ಚಿಕೊಳ್ಳಬಾರದು. ಯಾವೊಂದು ದಿನವೂ ಕೂಡ ರಾತ್ರಿ ಕೂದಲಿನ ಚಿಕ್ಕು ಬಿಡಿಸಬಾರದು. ಮೊಸರನ್ನು ಕೈಯಲ್ಲಿ ಕಡಿಯಬಾರದು. 20. ನೀರು, ಹಾಲು, ಮೊಸರು ಹಾಗೂ ತುಪ್ಪಕ್ಕೆ ಅಂಟು ಮುಂಟು ಅಂದರೆ ಮೈಲಿಗೆ ಇರುವುದಿಲ್ಲ. ಇವು ಎಲ್ಲಿಂದಾದರೂ ಯಾರಿಂದಾದರೂ ತಂದುಕೊಳ್ಳಬಹುದು. 21. ಲಕ್ಷ್ಮೀದೇವಿಯ ನಿವಾಸ ಹಾಲು, ಹಾಗಾಗಿ ಲಕ್ಷ್ಮೀ ಪೂಜೆಗೆ ಹಾಲು ತಪ್ಪದೇ ಇಡಬೇಕು. ಜ್ಯೇಷ್ಠಾದೇವಿಯ ನಿವಾಸ ಪುಳಿಯೋಗರೆ ಅಥವಾ ಹುಳಿಯನ್ನ. ಜ್ಯೇಷ್ಠಾದೇವಿಗೆ ಹುಳಿಯನ್ನ ನೈವೇದ್ಯವಾಗಿಟ್ಟರೆ ಜ್ಯೇಷ್ಠಾದೇವಿ ಸಂತೋಷಿಸಿ ನಮಗೆ ಆಕೆಯಿಂದ ತೊಂದರೆ ಬರದಂತೆ ಕಾಪಾಡುತ್ತಾರೆ. 22. ರಾತ್ರಿ ಊಟ ತಿನ್ನದೆ ಮಲಗಬಾರದು. ಊಟ ರುಚಿಯಾಗಿ ಇಲ್ಲದಿದ್ದರೂ ಬೈಯುತ್ತಾ ತಿನ್ನಬಾರದು. ನಿಮಗೆಷ್ಟು ಬೇಕೋ ಅಷ್ಟೇ ತಿಂದರೆ ಸರಿ ಹೋಗುತ್ತದೆ. ಬೈಯುತ್ತಾ ಅಡುಗೆ ಮಾಡಬಾರದು. ಇದು ತಿನ್ನುವವರ ಹೊಟ್ಟೆಯನ್ನು, ಆರೋಗ್ಯವನ್ನು ಹಾಳು ಮಾಡುತ್ತದೆ. 23. ಯಾವಾಗಲೂ ನಿದ್ರಿಸುತ್ತಾ ಇರುವವರು ಅಥವಾ ನಿದ್ರೆ ಮಾಡದೆ ಫೋನ್, ಟಿವಿ ನೋಡುತ್ತಾ ಕಾಲಕ್ಷೇಪ ಮಾಡುವವರು ಅಥವಾ ಯಾವಾಗಲೂ ತಿನ್ನುತ್ತಾ ಇರುವವರು ಅಥವಾ ಊಟದ ಮೇಲೆ ಆಸಕ್ತಿ ಇಲ್ಲದೆ, ಶ್ರದ್ಧೆ ಇಲ್ಲದೆ ಇರುವವರು ಅಥವಾ ಕಷ್ಟಪಡದೆ ಇತರರ ಮೇಲೆ ಅವಲಂಬಿಸಿ ಬದುಕುವವರು ಪಂಚಮಹಾಪಾತಕ ಅಂದರೆ 5 ಮಹಾಪಾಪಗಳು ಮಾಡಿರುವವರಿಗಿಂತ ದೊಡ್ಡ ಪಾಪಿಗಳ ಸಾಲಿಗೆ ಸೇರುತ್ತಾರೆ. 24. ಹಸಿ ಹಾಲು ನೈವೇದ್ಯವಾಗಿ ಇಡಬಾರದು. ಕಾಯಿಸಿ ತಣ್ಣಗಾದ ಹಾಲನ್ನು ಅಭಿಷೇಕಕ್ಕೆ ಬಳಸಬಾರದು. 25. ಧ್ಯಾನ ಮಾಡುವಾಗ ಕುಳಿತುಕೊಳ್ಳಲು ಬಳಸುವಂತ ಬಟ್ಟೆ ಅಡ್ಡವಾಗಿ ಹಾಕಬಾರದು, ಉದ್ದವಾಗಿ ಹಾಕಬೇಕು. ಜಪಮಾಲೆಯ ಮಣಿಗಳನ್ನು ತೋರು ಬೆರಳಿನಿಂದ ತಿರುಗಿಸಿ ಎಣಿಸಬಾರದು, ಮಧ್ಯ ಬೆರಳಿನಿಂದ ತಿರುಗಿಸಬೇಕು. 26. ಜಪ ಮಾಡಲು ಬಳಸುವ ಮಾಲೆ ಕೊರಳಲ್ಲಿ ಹಾಕಿಕೊಳ್ಳಬಾರದು. ಹಾಗೆ ಕೊರಳಲ್ಲಿ ಹಾಕಿರುವಂತ ಮಾಲೆಯನ್ನು ಜಪ ಮಾಡಲು ಬಳಸಬಾರದು. 27. ಒಬ್ಬರ ಕೊರಳಲ್ಲಿ ಧರಿಸಿರುವಂತ ರುದ್ರಾಕ್ಷಿ ಅಥವಾ ಜಪಮಾಲೆ ಇನ್ನೊಬ್ಬರು ಹಾಕಿಕೊಳ್ಳಬಾರದು. 28. ದೇವರು, ಹಿರಿಯರು, ಮಕ್ಕಳು ಈ ಮೂವರನ್ನು ನೋಡಲು ಹೋದಾಗ ಬರಿಗೈಯಲ್ಲಿ ಹೋಗಬಾರದು. ಶಕ್ತ್ಯಾನುಸಾರ ನಿಮ್ಮ ಕೈಲಾದದ್ದು ತೆಗೆದುಕೊಂಡು ಹೋಗಬೇಕು. 29. ಮನೆಯಲ್ಲಿ ಅತಿಥಿ ಇರುವಾಗ ಅವರಿಗೆ ಊಟ ಇಡದೆ ಮೊದಲು ನೀವು ತಿನ್ನಬಾರದು. ಮೊದಲ ಬಾರಿ ಯಾರಾದರೂ ಅತಿಥಿ ನಿಮ್ಮ ಮನೆಗೆ ಬಂದರೆ ಅವರು 1 ಬಾರಿ ಮಾತ್ರ ಬಡಿಸಿದ ಊಟ ತಿಂದು ಮೇಲೇಳಬಾರದು. 2ನೇ ಬಾರಿ 1 ತುತ್ತಾದರೂ ಊಟ ಹಾಕಿಸಿಕೊಂಡು ತಿನ್ನಬೇಕು. ಆ ರೀತಿ ಒಂದೇ ಬಾರಿ ಬಡಿಸಿದ ಊಟ ತಿಂದು ಅತಿಥಿಗಳು ಮೇಲೆದ್ದರೆ ನೀವು ಊಟ ಹಾಕಿದ ಪುಣ್ಯ ಹಾಗೂ ಆತಿಥ್ಯ ಕೊಟ್ಟ ಫಲ ದಕ್ಕುವುದಿಲ್ಲ. 30. ಬಾಡಿಗೆ ಮನೆಯ ವಾಸ್ತು ನಿಮಗೆ ಸರಿ ಹೋಗಲಿಲ್ಲ ಅಂದಾಗ ವಾಸ್ತುದೋಷ ಪರಿಹಾರಕ್ಕಾಗಿ 7 ಬಣ್ಣದ ವಾಲ್ಮ್ಯಾಟ್ ಅನ್ನು ಗೋಡೆಗೆ ಅಲಂಕಾರವಾಗಿ ಇರಿಸಬೇಕು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.